ಇದು ಗೌಡ್ರಿಗೆ ಕೇಳ್ತೀನ, ಗೌಡ್ರ ಇದು ಮಾಡಿದ್ದು ಕರೆಕ್ಟ್ ಏನ್ರಿ ನೀವು ಅಂತಂದು ಅವ್ರು ಏನು ಹೇಳ್ತಾರ ನೋಡೋಣ ನೆಕ್ಸ್ಟ್ ಸಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಬ್ಲಾಗ್ ನೋಡ್ರಿ ಅನ್ಕೋತೀನಿ ಎಲ್ಲರೂ ನೀವು. ಹಾಗೆ ನೋಡಿದಿಲ್ಲ ಅಂದ್ರೆ ಹೋಗಿ ನೋಡ್ರಿ, ಪ್ರೊಫೈಲ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಕಾಮೆಂಟ್ ಮಾಡಿರಿ. ಏನಾರ ಮಿಸ್ಟೇಕ್ ಆಗಿ ಅಂದ್ರೆ ಇದು ನನ್ನ ಸೆಕೆಂಡ್ನೇ ಬ್ಲಾಗ. ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ 4:07:46 ಆಗ್ಯದ್ರಿ. ನೋಡ್ರಿ, ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾ ಇವತ್ತು ಹೊಂಟೀನಿ. ಚಾಲು. ಗೈಸ್, ನಾವೀಗ ರೆಡಿಯಾಗಿ ಮುಂದಿನ ಕೆಲಸ ಕಡೆ ಹೋಗೋಣ ನಡ್ರಿ. ನಾವೀಗ ದೇವ್ರಿನ ಕಡೆ ಬಂದೆವು, ದೇವ್ರಿಗೆ ಕಾಲು ಬಿದ್ದು ಹೋಗೋಣ. ಚಾಲು. ಗಾಯ್ಸ್, ಹೇಳ್ಬೇಕಂದ್ರೆ 2 ದಿನ ಆಯಿತು ಗ್ಯಾಸ್ ಇರ್ಲಾರ ತಲೆಯಾಗ. ನೈಟ್ ಊಟ ಮತ್ತು ಮುಂಜಾನೆ ನಾಷ್ಟ ಫುಲ್ ಅಂದ್ರೆ ಫುಲ್ ಬಂದೇ. ಎಲ್ಲ ಕಡೆ ಆಲ್ಮೋಸ್ಟ್ ಯಾರು ಗ್ಯಾಸ್ ಇಲ್ಲ ಅಂತಂದು ಯಾರು ಮಾಡ್ಲಾಗತ್ತಿಲ್ಲ ನಾಷ್ಟ ಆದರೂ. ನೈಟ್ ಊಟ ನಾ ಇಲ್ಲಿ ಕಾಂಪ್ಲೆಕ್ಸ್ ಅದಲ್ಲ ಆ ಕಾಂಪ್ಲೆಕ್ಸ್ನಾಗೆ ಮೆಸ್ ಹಚ್ಚೀನಿ. ಅವರು ಗ್ಯಾಸ್ ಇಲ್ಲ ಅಂತಂದು 2 ದಿನ ಆಯ್ತು ಬಂದಾಕ್ಬಿಟ್ರೆ. ಅದು ಇದು ತಿಲ್ಲ ಆಯ್ತೀನಿ ಈಗ ಸದ್ಯಕ್ಕೆ. ನಾ ಹಂಗೆ ಹೊಣ್ತಂದ್ರೆ ರೊಕ್ಕಿಂದು ಹೈರಾಣ ಅದ ಗಾಯ್ಸ್ ಎಲ್ಲ. ನೋಡ್ರಿ, ಎಲ್ಲ ಬಂದದಾವ ನೋಡ್ರಿ. ಆಗ ಗಾಯ್ಸ್, ಇದೇನು ಬಿಲ್ಡಿಂಗ್ ನೋಡಾತಿರಲ್ಲ, ಇದು ನೋಡ್ರಿ ಇಷ್ಟು ದೊಡ್ಡದ ನೋಡ್ರಿ ಗಾಯ್ಸ್. 6 ತಿಂಗಳಿನಿಂದ ಇದು ಇದ್ದಿತ್ತಲ್ಲ ಗಾಯ್ಸ್. 6 ತಿಂಗಳದಾಗ ಈ ಥರ ರೆಡಿ ಆಗಿಬಿಟ್ಟದ ನೋಡ್ರಿ. ಎಷ್ಟು ದೊಡ್ಡದ ಏನು ನೋಡ್ರಿ ಗಾಯ್ಸ್. ನಂಗೆ ಹೆಂಗೆ ಇದು ವಿಷಯ ಗೊತ್ತಾ ಕೆಳಗೆ ಅನ್ಸಾಕತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ನಾ ಇಲ್ಲೇ ವಾರ ತಿರ್ಗಾಡೋದ್ರಿಂದ ನಂಗೆ ಗೊತ್ತದ. ಇಲ್ಲಿ 6 ತಿಂಗಳು ಈ ಥರ ಸ್ಟ್ರಕ್ಚರ್ ರೆಡಿ ಮಾಡ್ಯಾರ. ದಿಸ್ ಈಸ್ ಪವರ್ ಆಫ್ ಫ್ರೆಂಡ್ಸ್. ಅದು ಪಾಟೀಲ್ ಪ್ಲ್ಯಾಂಟ್ ಅಂತೇಳಿ ಬಿಜಾಪುರದಾಗೆ ದೊಡ್ಡ ಮಾಲ್ ಯಾವ್ದಾರು ಇತ್ತಂದ್ರೆ ಅದು ಪಾಟೀಲ್ ಪ್ಲ್ಯಾಂಟ್ ಅದೇ ನೋಡ್ರಿ ಫ್ರೆಂಡ್ಸ್. ಇದೇ ನೋಡ್ರಿ ಪಾಟೀಲ್ ಪ್ಲ್ಯಾಂಟ್ ಹಿಂದಿರೋದೆ. ಇದ್ರೊಳಗೆ ಏನೇನೈತಿ, ಯಾವ್ಯಾವ ಶಾಪ್ ಅದಾವ, ಯಾವ್ಯಾವ ಇದು ಅವ ನಮ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೀವು ಏನಾದರೂ ನೋಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಕಾಮೆಂಟ್ ಹಾಕ್ರಿ, ನಾನು ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು DCC ಬ್ಯಾಂಕಿಗೆ ಹೋಗೋದೇ ಅದ. ಒಂದು ವ್ಯಕ್ತಿಗೋಸ್ಕರ ನಾ ಇಲ್ಲೇ ಎಷ್ಟೋ ಸರ್ತಿ ಕಾಯ್ಕೊಂಡು ಕೂತೀನಿ ಇಲ್ಲೇ. ಆದ್ರೆ ಆ ವ್ಯಕ್ತಿ ಇನ್ನಾದರೂ ಸಿಗೋದು ಇಲ್ಲ. ಅವ್ರು ನಮ್ಮ ಜೀವನದಾಗೆ ಇಲ್ಲ ಅಂದ ಬಳಿಕ ಏನು ಮಾಡೋಕ್ಕಾಗಲ್ಲ. ಅವ್ರ ನೆನಪಿನ ಕೂಡ ಹೋಗ್ತಾ ಇದ್ದೀನಿ ಸುಮ್ಮನೆ. ಅಲ್ಲಿ ಭಾಳ ಪೊಲೀಸರಿದ್ರು, ಬಿಡ್ತಾರ ಇಲ್ಲ ತಂದು ಫುಲ್ ಅಂಜಿದ್ನ. ಕಡೆಗೂ ಬಿಟ್ಟರು. ಇದು ನಾ ಯಾವಾಗೆಲ್ಲ ನಮ್ಮ ಊರಿಗೆ ಹೋಗ್ತಿದ್ದ ಅವಾಗ ಕಾಣಿಸ್ತಿತ್ತು. ನಾವು ಒಳಗೆ ಹೋಗ್ಬೇಕಲ್ಲ ಒಂದ್ಸಲ ಇಲ್ಲಿ ಅಂತಂದು ಅನ್ಕೋತ ಹೋಗ್ತಿದ್ದ. ಅದು ದೇವ್ರ ಪುಣ್ಯ ಇವತ್ತು ಚಂದ ಸಿಕ್ತು. ಇವತ್ತು ನಶೀಬ್ ಕೂಡಿ ಗೊತ್ತಲ್ಲ ಅದು. ಇದಕ್ಕೆ ನೋಡಿ, ಗೌಡ್ರ ಮದುವೆನೂ ನಮ್ಮದು ವಿಸಿಟು ಎಲ್ಲ ಒಂದೇ. ಗೈಸ್, ನಾ ಈ ದೇವ್ರಿಗೆ ಹೋಗಿದ್ದು ಕಮ್ಮಿ ನೋಡ್ರಿ. ಆ ದೇವ್ರ ಹೆಸರು ಏನಂತ ನೀವೇ ಕಮೆಂಟ್ ಮಾಡಿ ಬಿಟ್ರಿ ನೋಡ್ರಿ. ನಾ ಅಲ್ಲಿ ಹೋಗಿಲ್ಲ, ಇಲ್ಲೇ ಬಂದ್ಬಿಟ್ಟು ದೇವ್ರಿ ನೋಡಿ ಗಾಯ್ಸ್. ಎಷ್ಟು ಚಂದದ ಮೂರ್ತಿ, ಎಷ್ಟು ರಿಯಲ್ ಆಗಿ ಇದ್ದಾವ ಪ್ಲೇ ಅದ ನೋಡ್ರಿ. ನಿಮ್ಗೆ ಏನು ಅನಿಸ್ತದ ಕಾಮೆಂಟ್ ಮಾಡಿರಿ.
ನೋಡ್ರಿ ಗಾಯ್ಸ್ ಎಷ್ಟು ಚಂದ ರೆಡಿ ಮಾಡಿಬಿಟ್ರೆ ಒಟ್ಟು ಫುಲ್ಲ ಹೆವಿ ಸೀನ್ ನೋಡ್ರಿ. ಅಲ್ಲಿ ಮುಂದೆ ಹೆಂಗದ ವ್ಯೂ ತಂದು ಮುಂದೋಗಿ ನೋಡೋನು ನಡಿರತ್ತೆ. ಹೆಂಗದ ನೋಡ್ರಿ, ಫುಲ್ ಐಷಾರಾಮಿ ಮದ್ವಿ. ಗೌಡ್ರು ಎಲ್ಲ ಬಿಜಾಪುರದ ಮಂದಿಗೆಲ್ಲ ಹೇಳ್ದಂಗೆ ಕಾಣಿಸ್ತಾ. ಇಟ್ಟು ದೊಡ್ಡದು ಸ್ಟೇಜ್, ಇಟ್ಟು ದೊಡ್ಡದಾರ ನೋಡ್ರಿ. ಫುಲ್ ಬೆಂಕಿನೇ ನೋಡಿ ಫ್ರೆಂಡ್ಸ್. ಹೆಂಗಿದೆ ಒಳಗಡೆ ಸೀನ್. ಒಳಗೆ ಬಿಡಲ್ಲ ನಮ್ಗೆ, ಇಲ್ಲೇ ಹೊರಗೆ ನಿಂತು ನೋಡ್ಬೇಕು. ಇದು ಏನಂತಂದು ಗೊತ್ತು ನಿಮ್ಗೆ, ಸಿನಿಮಾ ಆದರೂ ಮಾಡೋ ಟೈಮ್ನಾಗ ಇದೇ ಯೂಸ್ ಮಾಡ್ತಾರೆ ಜಾಸ್ತಿನೂ. ನೋಡ್ರಿ ಒಳಗಡೆ ಹೆಂಗದ ನೋಡ್ರಿ, ಒಳಗಿಂದ ಹೆಂಗದ. ನಾವು ಬ್ಲಾಗ್ ಮಾಡ್ತಿತ್ತಲ್ಲ ಅಂದ್ರೆ ಇಲ್ಲಿಗೇನು ಬರ್ತಿತ್ತಲ್ಲ ನೋಡ್ರಿ. ಇದು ಇಲ್ಲಿ ಬ್ಲಾಗ್ ಟಾಟಾ ಇನ್ನು ಲೇಟ್ ಅದ, ಅದ್ರ ಕಲ ನಾವು ಡ್ಯೂಟಿಗೆ ಬೇರೆ ಹೋಗ್ಬೇಕಿನ್ನ ಹೋಗ್ತೀನಿ. ನೋಡ್ರಿ ಹೆಂಗದ ವ್ಯೂ. ಗೈಸ್ ಇದೊಂದು ಬಾಟ್ಲಿ ಕೊಟ್ರು ಈಗ ಗೌಡ್ರ ಮದುವೆಯಾಗ. ಅಲ್ಲಿದಿಂದ ಬಂದದಕ್ಕೆ ಒಂದು ಸ್ವಲ್ಪ ಸಾರ್ಥಕ ಆಯ್ತು. ನಾಷ್ಟ ಅದ, ಊಟ ಅದ, ನಾಷ್ಟ ಅದ, ಪದ್ಧತಿ ಬಡ್ದ ಕಿಶನ್ ಹೋಗ್ಬಿಡೋದು ಸೀದಾ. ನೋಡಾಕತ್ರಿ ಹೆಂಗೆ ಏನೇನು ಕೊಡ್ತಾರತ್ತಂದು ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ಹಂಗೆ ಸಬ್ಸ್ಕ್ರೈಬ್ ಹತ್ರ ಮಾಡ್ತೀವ್ರಿ. ಹಂಗೆ ನಾವು ನೋಡಾವಿದು ನಾವು ಬೆಳಿತೇವೆ. ಯಪ್ಪೋ ಇಂಥ ದೊಡ್ಡ ಸ್ಟೇಜ್ ಒಳಗೆ ನಾನು ನಾಷ್ಟಾನೇ ಸಿಗಾಕತ್ತಿಲ್ಲ. ಎಲ್ಲಿ ಅದು ನಾಷ್ಟ ಏನು ಸಿಗ್ತೀವೋ ತಿಳ್ಕೊಳತ್ತೀನಿ. ನೋಡೋಣ ನಡಿ ಎಲ್ಲಿ ಸಿಗ್ತದ ಅಂತಂದು. ನೋಡ್ರಿ ಫ್ರೆಂಡ್ಸ್, ಎಷ್ಟು ದೊಡ್ಡದ ಸ್ಟೇಜ್. ಎಷ್ಟು ದೊಡ್ಡದ್ರಾಗ ಅಲ್ಲಿ ಒಂದು ಸರ್ತಿ ನಾಷ್ಟ ಊಟ ಅಂತ ಕೇಳ್ದ, ಇಲ್ಲಿ ಒಂದು ಸರ್ತಿ ನಾಷ್ಟ ಊಟ ಅಂತ ಕೇಳ್ದ. 2 ಜನ ಆಯಿತು. 2 ಜನ ನಾಷ್ಟ ಏನೋ ಚಾಲು ಆಗಿಲ್ಲತ್ತ ಗೈಸ್. 10-15 ಮಿನಿಟಿಂದ ಹುಡ್ಕ್ಯಾಳತ್ತೀನಿ, ನಾಷ್ಟ ಎಲ್ಲಿ ಸಿಗಲ್ಲಾಗ್ಯದ. ಅವನು ಇವತ್ತು ಬೇಕಾದಲ್ಲಿ ನಾಷ್ಟ ಮಾಡ್ಕೊಂಡೆ ಹೋಗೋದು, ಬೇಕಾದಲ್ಲಿ ಅವನು. ಒಂದು ಮಾತು ಗೊತ್ತದ ನಿಮ್ಗೆ, ನಾ 7-8 ಕಿಲೋಮೀಟ್ರದಿಂದ ಬಂದೀನಿ. ಏನ್ರಿ ಊಟ ಗೀಟ ಇರ್ತದ ತಂದು ಇದು ಸಜ್ಕ ಕೊಟ್ಟಾರ, ಇದು ಉಪ್ಪಿಟ್ಟು ಕೊಟ್ಟಾರ ನೋಡ್ರಿ. ಅಂಥದ್ರಾಗ ಇಲ್ಲಿ ನೋಡ್ರಿ ಎಲ್ಲ ಬಿಸಿಲಾಗ ಇದು ಗೌಡ್ರಿಗೆ ಕೇಳ್ತೀನಿ ನಾ, ಗೌಡ್ರ ಇದು ಮಾಡಿದ್ದು ಕರೆಕ್ಟ್ ಏನ್ರಿ ನೀವು ಅಂತಂದು. ಅವ್ರು ಏನು ಹೇಳ್ತಾರ ನೋಡೋಣ್ರಿ ನೆಕ್ಸ್ಟ್ ಸಿ. ಈಸ್ ದಿನ ಒಂದು ಕೊರಗಿತ್ತು ನನಗೆ, ಅಂಬಾನಿ ಮದ್ವೆಗೆ ಯಾಕೆ ಹೋಗ್ಲಪ್ಪ ಅಂತಂದು. ಆದ್ರೆ ಇವತ್ತು ಗೌಡ್ರ ಮದುವೆ ನೋಡಿದ್ರೆ, ಗೌಡ್ರು ಅಂಬಾನಿ ಮದ್ವೆಗೆ ಹಿಂಗೆ ಮಾಡಿ ಹಿಂಗೆ ಓದ್ಬಿಟ್ರು. ಅಷ್ಟು ಗ್ರ್ಯಾಂಡಾಗಿ ಮಾಡತ್ತಾರ, ಅಷ್ಟು ಪದ್ಧತಿ ಎಲ್ಲ ಸ್ಟೇಜ್ ಗೀಜ್ ಹೊಡೆದು ಊಟ ಗೀಟ ಪದ್ಧತಿ ಎಲ್ಲನೂ ಮಂದಿಗೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನೋಡ್ರಿ. ಚಲೋ ಅದ ಗೌಡ್ರ. ಈಗ ಗೌಡ್ರ ಮದ್ವೆದಿಂದ ಎಕ್ಸಿಟ್ ಆಗಿ ನಾವು ಹೊಂಟಿದ್ದೀವಿ ಹೊರಗೆ. ಬಂದಿದ್ದಕ್ಕೆ ತಿಂದಿದ್ದಕ್ಕೆ ಎಲ್ಲ ಮ್ಯಾಚ್ ಆಯ್ತು ತಂದು ಯಾವ್ದಾರ ಗಾಡಿ ಕೈ ಹೊಡೆದು ಹೋಗೋದೀಗ. ಚಲೋ.